ನಮಸ್ತೆ ಎಲ್ಲರಿಗೂ. ಇವತ್ತು ನಾವು ಕುಕುಂಬರ್ ಜೆಲ್ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಅದಕ್ಕೋಸ್ಕರ ಮೊದಲು ನಾವು ಕುಕುಂಬರ್ ವಾಟರ್ ಅಥವಾ ಕುಕುಂಬರ್ ಹೈಡ್ರೋಸಲ್ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೋಸ್ಕರ ನಾನು 2 ಕುಕುಂಬರ್ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈ ಹೈಡ್ರೋಸಲ್ ಮಾಡೋಕ್ಕೆ ಒಂದು ಪಾತ್ರೆ ತಗೊಂಡು ಅದ್ರ ಒಳಗೆ ಒಂದು ಕಪ್ ಇಟ್ಟು ಅದ್ರ ಸುತ್ತ ಕುಕುಂಬರ್ನ ಹಾಕ್ಬಿಟ್ಟು ಏನು ಕಟ್ ಮಾಡಿ ಇಟ್ಕೊಂಡಿದ್ದು ಅದನ್ನು ಹಾಕಿಬಿಟ್ಟು ಅದ್ರ ಮೇಲೆ ಇನ್ನೊಂದು ಬೌಲ್ ಇಟ್ಬಿಟ್ಟು ನಿಮಗೆ ಒಂದು ಅರ್ಧ ಇಂದ ಮುಕ್ಕಾಲು ಲೀಟ್ರ್ ನೀರು ಸಾಕು. ನೀರು ಹಾಕಿ ಇದನ್ನು ಸಣ್ಣ ಉರಿಯಲ್ಲಿ ನೀವು ಬೇಯಿಸಬೇಕು. ಆಗ ಏನಾಗುತ್ತೆ, ನಿಮಗೆ ಹೈಡ್ರೋಸಾಲು ಮೇಲ್ಗಡೆ ಇರೋ ಕಪ್ಪಲ್ಲಿ ಕಲೆಕ್ಟ್ ಆಗುತ್ತೆ. ಸೊ ನಾವು ಇದನ್ನು ಜೆಲ್ ಮಾಡೋಕ್ಕೆ ಯೂಸ್ ಮಾಡೋಣ. ನಾವು ಮನೆಯಲ್ಲೇ ಮಾಡ್ಕೋತಾ ಇದ್ದೀವಿ. ಅಂಗಡಿಯಲ್ಲೂ ಕೂಡ ಸಿಗುತ್ತೆ ಅಥವಾ ಆನ್ಲೈನಲ್ಲಿ ಕೂಡ ನಿಮಗೆ ಎಕ್ಸ್ಟ್ರಾಕ್ಟ್ ಬೇಕು ಅಂದರೆ ಮತ್ತು ಕುಕುಂಬರ್ ಹೈಡ್ರೋಸಾಲ್ ಬೇಕಂದರೆ ಸಿಗುತ್ತೆ. ಸೊ ನಾವು ಇದನ್ನು ಇವಾಗ ಮನೆಯಲ್ಲೇ ಮಾಡ್ಕೊಳ್ಳೋಣ. ನಾನು ಇದನ್ನು ಒಂದು 2 ಅವರ್ ಬಿಸಿ ಮಾಡಿದ್ದೀನಿ ಆ ಎಕ್ಸ್ಟ್ರಾಕ್ಟಿಗೋಸ್ಕರ. 2 ಅವರ್ ಆದಮೇಲೆ ಇದು ತಣ್ಣಗಾದಮೇಲೆ ಮೇಲ್ಗಡೆ ಲಿಡ್ ತೆಗಿಯೋಣ. ಮೇಲ್ಗಡೆ ಲಿಡ್ ತೆಗೆದಾಗ ಕೆಳಗಡೆ ಬೌಲಲ್ಲಿ ನಮ್ಮದು ಹೈಡ್ರೋಸಾಲು ಕಲೆಕ್ಟ್ ಆಗಿದೆ. ಮೀನ್ಸ್ ಕುಕುಂಬರ್ ಏನಿದೆ ವಾಟರು ಅದು ಕಲೆಕ್ಟ್ ಆಗಿದೆ. ನಾವು ಅದನ್ನು ತಗೊಂಡಿಟ್ಕೊಳ್ಳೋಣ. ಸೊ ಈಗ ಈ ವಾಟರ್ನ ಯೂಸ್ ಮಾಡಿಬಿಟ್ಟು ಜೆಲ್ ಮಾಡ್ತೀನಿ. ಇವಾಗ ನನಗೆ ಜೆಲ್ ಮಾಡೋಕ್ಕೆ ಬೇಕಾಗಿರೋದು 41.45 ಗ್ರಾಮ್ಸ್ ಬೇಕಾಗಿರೋದು. ಪ್ಲಸ್ ನಾನು ಅದಕ್ಕೆ ಯಾವ್ಯಾವ ಇಂಗ್ರೀಡಿಯೆಂಟ್ನ ಹಾಕ್ತಾಯಿದ್ದೀನಿ ಅಂತಂದರೆ ಕುಕುಂಬರ್ ಎಕ್ಸ್ಟ್ರಾಕ್ಟ್ ಹಾಕ್ತಾಯಿದ್ದೀನಿ. ಫಸ್ಟು ಕುಕುಂಬರ್ ಹೈಡ್ರೋಸಾಲ್ ಮತ್ತು ಕುಕುಂಬರ್ ಎಕ್ಸ್ಟ್ರಾಕ್ಟ್ ಎರಡನ್ನೂ ಮಿಕ್ಸ್ ಮಾಡ್ಕೊಳ್ಬೇಕು. ಮೆಷರ್ಮೆಂಟ್ ಕರೆಕ್ಟಾಗಿರಬೇಕು, ಇಲ್ಲಾಂದರೆ ಆ ಕನ್ಸಿಸ್ಟೆನ್ಸಿ ಬರಲ್ಲ. ಸೊ ಅದಕ್ಕೆ ನೋಡಿಕೊಂಡು ಮಾಡ್ಕೊಳ್ಳಿ. ಕುಕುಂಬರ್ ಹೈಡ್ರೋಸಾಲ್ ಬಂದುಬಿಟ್ಟು 41.45 ಗ್ರಾಮ್ ಹಾಕ್ಕೊಂಡು ಅದಕ್ಕೆ 5 ಗ್ರಾಮ್ ಕುಕುಂಬರ್ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳಿ. ಈ ಎಕ್ಸ್ಟ್ರಾಕ್ಟ್ ಕೂಡ ನಾನೇ ಮಾಡ್ಕೊಂಡಿದ್ದೆ. ಸೊ ಮುಂದೆ ನಾವು ಯಾವತ್ತಾದರೂ ಒಂದಿನ ಕುಕುಂಬರ್ ಎಕ್ಸ್ಟ್ರಾಕ್ಟ್ ಹೇಗೆ ಮಾಡೋದು ಅಂತ ವಿಡಿಯೋ ಮಾಡ್ತೀನಿ. ಸೊ ನಾವೇ ಮಾಡ್ಕೊಳ್ಳೋದ್ರಿಂದ ನಮಗೆ ನ್ಯಾಚುರಲ್ಲಾಗೇ ಸಿಗುತ್ತೆ, ಯಾವುದು ಕೆಮಿಕಲ್ ಯೂಸ್ ಮಾಡ್ದಂಗೆ. ಸೊ ಇದು ಈಕೋ ಫ್ರೆಂಡ್ಲಿಯಾಗೂ ಇರುತ್ತೆ ಮತ್ತು ಸ್ಕಿನ್ ಫ್ರೆಂಡ್ಲಿಯಾಗೂ ಇರುತ್ತೆ. ಇದನ್ನು ಮನೆಯಲ್ಲೇ ಮಾಡ್ಕೊಳ್ಳಿ. ಮತ್ತು ಟೋನರ್ ಥರ ಆಗಿ ಕೂಡ ನೀವು ಇದನ್ನು ಯೂಸ್ ಮಾಡ್ಬೋದು. ಸೊ ಕರೆಕ್ಟಾಗಿರಲಿ ಮೆಷರ್ಮೆಂಟು. ಈ ಜೆಲ್ದು ಏನು ಬೆನಿಫಿಟ್ ಅಂದರೆ ಇದು ಆಂಟಿ ಇನ್ಫ್ಲಮೇಟ್ರಿ ಆಗಿ ಕೂಡ ವರ್ಕ್ ಮಾಡುತ್ತೆ ಮತ್ತು ಸ್ಕಿನ್ನನ್ನು ಟೈಟನಿಂಗ್ ಮಾಡುತ್ತೆ ಮತ್ತು ಟೋನರ್ ಚೆನ್ನಾಗಿ ಮಾಡುತ್ತೆ. ಓಪನ್ ಪೋರ್ಸ್ ಇರುತ್ತಲ್ಲ ಅದನ್ನು ಕಡಿಮೆ ಮಾಡುತ್ತೆ ಮತ್ತು ಕಲೆಗಳೇನಾದರೂ ಇದ್ದರೆ ಮುಖದಲ್ಲಿ ಆ ಕಲೆಗಳನ್ನು ಹೋಗಲಾಡಿಸುತ್ತೆ. ಮತ್ತು ಕಣ್ಸುತ್ತ ಕಪ್ಪು ಇದ್ದರೆ ಆ ಕಪ್ಪು ಕೂಡ ನಿಮಗೆ ರೆಗ್ಯುಲರ್ ಯೂಸಿಂದ ಹೋಗುತ್ತೆ. ಇವಾಗ ಇದೆರಡನ್ನೂ ನಾವು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನು ಪ್ರಿಸರ್ವೇಟಿವ್ ಯೂಸ್ ಮಾಡ್ತೀನಿ. ಯಾಕೆ ಅಂತಂದರೆ ನಾವು ಮಾಡ್ತಾ ಇರೋ ಜೆಲ್ಲು ಒಂದು 6 ಮಂತ್ ತನಕ ನಾವು ವಿತೌಟ್ ಫ್ರಿಡ್ಜ್ ಇಡಬೇಕು ಅಂತಂದರೆ ಪ್ರಿಸರ್ವೇಟಿವ್ ಯೂಸ್ ಮಾಡಲೇಬೇಕು. ಹಾಗಾಗಿ ಪ್ರಿಸರ್ವೇಟಿವ್ ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ನಾವು ಇದಕ್ಕೆ ಎಷ್ಟು ಅಂತಂದರೆ 0.55 ಗ್ರಾಮ್ ಪ್ರಿಸರ್ವೇಟಿವ್ ಹಾಕಿದರೆ ಸಾಕು. ಪ್ರಿಸರ್ವೇಟಿವ್ ಹಾಕಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ನಾವು ಸೈಡಲ್ಲಿ ಎತ್ತಿಡೋಣ. ಏಕೆಂದರೆ ನಾವಿವಾಗ ಜೆಲ್ ಆಗಬೇಕು ಅಂತಂದರೆ ಬೇರೆ 2 ಪ್ರಾಡಕ್ಟ್ನ ನಾವು ಇದಕ್ಕೆ ಆ್ಯಡ್ ಮಾಡಬೇಕು. ಸೊ ಅದರದ್ದು ಮೆಷರ್ಮೆಂಟ್ ಮಾಡಬೇಕು. ಸೊ ಅದಕ್ಕೋಸ್ಕರ ಇದನ್ನು ಸೈಡಿಗೆ ಇಟ್ಬಿಟ್ಟು 2.5 ಗ್ರಾಮ್ ಬಂದುಬಿಟ್ಟು ವೆಜಿಟೇಬಲ್ ಗ್ಲಿಸರಿನ್. ಇದು ನಿಮಗೆ ಆನ್ಲೈನ್ ಸ್ಟೋರಲ್ಲಿ ಸಿಗುತ್ತೆ. ವೆಜಿಟೇಬಲ್ನ ತುಂಬ ಕಾಸ್ಮೆಟಿಕ್ಸಲ್ಲೆಲ್ಲ ಯೂಸ್ ಮಾಡ್ತಾರೆ. ಆಲ್ಮೋಸ್ಟ್ ಎಲ್ಲ ಕಾಸ್ಮೆಟಿಕ್ಸಲ್ಲೂ ಯೂಸ್ ಮಾಡ್ತಾರೆ. ಸೊ ಹಾಗಾಗಿ ನಾವು 2.5 ಗ್ರಾಮ್ ವೆಜಿಟೇಬಲ್ ಗ್ಲಿಸರಿನ್ ತಗೊಂಡಿದ್ದೀನಿ. ಸೊ ಈ ಜೆಲ್ ಆಗಬೇಕು ಅಂತಂದರೆ ನಾವು ಝ್ಯಾಂಥಮ್ ಗಮ್ ಯೂಸ್ ಮಾಡಬೇಕು. ನಾನು ಝ್ಯಾಂಥಮ್ ಗಮ್ನ ಎಷ್ಟು ತೊಗೊಂಡಿದ್ದೀನಿ ಅಂದರೆ 0.50 ಗ್ರಾಮ್ ಸಾಕು. ಝ್ಯಾಂಥಮ್ ಗಮ್ಮು ತಗೊಳ್ತಾ ಇರೋದು. ಮೆಷರ್ಮೆಂಟ್ ಕರೆಕ್ಟಾಗಿರಲಿ, ಒತ್ತಿ ಹೇಳ್ತಾ ಇದ್ದೀನಿ, ಪದೇ ಹೇಳ್ತಾ ಇದ್ದೀನಿ. ಇದು ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ಆವಾಗಲೇ ನಮಗೆ ಜೆಲ್ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರುತ್ತೆ. ಸೊ ಮತ್ತು ನಿಮಗೆ ಯೂಸ್ ಮಾಡೋಕ್ಕೂ ಚೆನ್ನಾಗಿ ಅನಿಸುತ್ತೆ. ಇದು ಝ್ಯಾಂಥಮ್ ಗಮ್ಮು ವೈಟ್ ಕಲರ್ ಇರುತ್ತೆ. ಇದು ಏನಾಗುತ್ತೆ ಅಂತಂದರೆ ಜೆಲ್ ಥರ ನಮ್ಮದು ಫಾರ್ಮೇಷನ್ಸ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಇದು ಕೂಡ ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ.
ಸೊ ಇದೆರಡು ಮಿಕ್ಸ್ ಮಾಡಿ, ಇದೆರಡು ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಇದನ್ನು ನೀವು ಏನು ಮೆಷರ್ ಮಾಡಿ ಇಟ್ಕೊಂಡಿದ್ದೀರಲ್ವ ಹೈಡ್ರೋಸಾಲು ಪ್ಲಸ್ ಎಕ್ಸ್ಟ್ರಾಕ್ಟ್ ಅದರಲ್ಲಿ ಹಾಕಬೇಕು. ಅದರಲ್ಲಿ ಹಾಕಿಬಿಟ್ಟು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಯಾವಾಗಲೂ ಅಷ್ಟೇ ಈ ಝ್ಯಾಂಥಮ್ ಗಮ್ಮು ಗ್ಲಿಸರಿನಲ್ಲಿ ಡಿಸಾಲ್ವ್ ಆಗಬೇಕು. ಸೊ ಡಿಸಾಲ್ವ್ ಆದಾಗಲೇ ನಿಮಗೆ ಜೆಲ್ ಕನ್ಸಿಸ್ಟೆನ್ಸಿ ಬರೋಕ್ಕಾಗುತ್ತೆ. ಇವಾಗ ಅದು ಎರಡು ಮಿಕ್ಸ್ ಆಗಿದೆ. ಸೊ ಇದನ್ನು ನಾವು ಇವಾಗ ಕುಕುಂಬರ್ ವಾಟರ್ ಪ್ಲಸ್ ಎಕ್ಸ್ಟ್ರಾಕ್ಟ್ ಇದೆಯಲ್ಲ ಅದರಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಅಪ್ ಟು ನೀವು 1 ಮಿನಿಟ್ ತನಕ ಮಿಕ್ಸ್ ಮಾಡಿ. ಏಕೆಂತಂದರೆ ಎಲ್ಲ ಚೆನ್ನಾಗಿ ಬ್ಲೆಂಡ್ ಆಗಬೇಕು. ಬ್ಲೆಂಡ್ ಆದಾಗಲೇ ನಿಮಗೆ ಜೆಲ್ ಕನ್ಸಿಸ್ಟೆನ್ಸಿ ಬರೋದು. ಸೊ ಹಾಗಾಗಿ ಚೆನ್ನಾಗಿ ಬ್ಲೆಂಡ್ ಆಗೋ ತನಕ ಅಪ್ ಟು 1 ಮಿನಿಟ್ ಹಾಗೆ ಮಿಕ್ಸ್ ಮಾಡ್ತಾಯಿರಿ. ಮಿಕ್ಸ್ ಮಾಡಿ ಆದಮೇಲೆ ಇವಾಗ ನಾನು ಒಂದು ಗ್ಲಾಸ್ ಜಾರ್ಗೆ ಹಾಕ್ಕೋತೀನಿ. ಯಾಕೆ ಅಂತಂದರೆ ಇನ್ನೂ ಅದು ಝ್ಯಾಂಥಮ್ ಗಮ್ಮು ನೀಟಾಗಿ ಡಿಸಾಲ್ವ್ ಆಗಬೇಕು. ಅದಕ್ಕೋಸ್ಕರ ಒಂದು 3 ಅವರು ನಾವು ವೆಯ್ಟ್ ಮಾಡಬೇಕಾಗುತ್ತೆ. ನಿಮ್ಮ ಹತ್ರ ಅಲ್ಯೂಮಿನಿಯಂ ಫಾಯಿಲ್ದು ಕವರ್ ಇದ್ದರೆ ಅದನ್ನು ಕ್ಲೋಸ್ ಮಾಡ್ಬೋದು. ಸಪೋಸ್ ಇಲ್ಲ ಅಂತಂದರೆ ನಾರ್ಮಲ್ ಕವರ್ ಇದೆಯಲ್ಲ ಅದನ್ನು ಕ್ಲೋಸ್ ಮಾಡಿ ಸೈಡಿಗೆ ಒಂದು 3 ಅವರು ಎತ್ತಿಟ್ಬಿಡೋಣ. ಇವಾಗ ನಮಗೇನು ಉಳ್ಕೊಂಡಿದೆಯಲ್ವ ಕೊಕೊನಟ್ ವಾಟರು, ಸೊ ಅದನ್ನು ನಾವಿವಾಗ ಟೋನರ್ ಥರ ಯೂಸ್ ಮಾಡ್ಬೋದು. ಲೈಕ್ ಹೆಂಗೆ ಅಂದರೆ ಒಂದು ಬಾಟಲ್ಗೆ ಹಾಕ್ಕೊಂಡು ಬೆಳಗ್ಗೆ ಮುಖ ತೊಳ್ಕೊಂಡ್ಮೇಲೆ ಸ್ನಾನ ಮಾಡಿದ ಮೇಲೆ ಅದನ್ನು ಜಸ್ಟ್ ಮುಖಕ್ಕೆ ಸ್ಪ್ರೇ ಮಾಡ್ಕೊಳ್ತಾ ಬಂದರೂ ಕೂಡ ನಿಮಗೆ ಕಲೆಗಳೆಲ್ಲ ಹೋಗುತ್ತೆ ಮತ್ತು ಗ್ಲೋನೆಸ್ ಸಿಗುತ್ತೆ ನಿಮಗೆ ಸ್ಕಿನ್ಗೆ. ಮತ್ತು ಇದು ತುಂಬ ನ್ಯಾಚುರಲ್ ಆಗಿರೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಎಲ್ಲ ಏನೂ ಇರಲ್ಲ. ಓಪನ್ ಫೋರ್ಸ್ ಎಲ್ಲ ಕಡಿಮೆ ಆಗುತ್ತೆ. ಈ ಥರ ಸ್ಪ್ರೇ ಮಾಡಿಕೊಂಡು ನೀವು ಮುಖಕ್ಕೆ ಸ್ಪ್ರೇ ಮಾಡ್ಕೊಳ್ಬೋದು. ಸ್ಪ್ರೇ ಮಾಡ್ಕೊಂಡಾದ್ಮೇಲೆ ಅದನ್ನು ಒರೆಸ್ಬಾರ್ದು ಟವಲ್ಲಿಂದ, ಜಸ್ಟ್ ಹಾಗೇ ಬಿಡಬೇಕು, ಅದೇ ಸ್ಕಿನ್ ಅಬ್ಸರ್ವ್ ಆಗುತ್ತೆ. ಸೊ ಇವಾಗ ಇದು 3 ಅವರ್ ಆಗಿದೆ. ಈಗ ನೋಡೋಣ ಹೇಗಿದೆ ಅಂತ. ಈಗಲೂ ಕೂಡ ಒಂದು ಸ್ವಲ್ಪ ಮಿಕ್ಸ್ ಮಾಡೋಣ. ಚೆನ್ನಾಗಿ ಬಂದಿದೆ ಜೆಲ್ ಕನ್ಸಿಸ್ಟೆನ್ಸಿ. ಇದನ್ನು ಅಪ್ ಟು 40 to 60 ಸೆಕೆಂಡ್ ಮಿಕ್ಸ್ ಮಾಡಿ ಆದಮೇಲೆ ಈ ಥರ ಕನ್ಸಿಸ್ಟೆನ್ಸಿ ಇದೆ. ಇದನ್ನು ನಾವು ಇವಾಗ ಗ್ಲಾಸ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನೈಟ್ ಯೂಸ್ ಮಾಡೋಣ. ಇವಾಗ ಇದು ರೆಡಿಯಾಗಿದೆ. ಈಗ ನಾನು ಇದನ್ನು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಇದನ್ನು ನೀವು ಬೆಳಿಗ್ಗೆ ಒಂದು ಸತಿ, ನೈಟು ಮಲಗಬೇಕಾದ್ರೆ ಒಂದು ಸತಿ ಮುಖ ತೊಳ್ಕೊಂಡು ಹಚ್ಕೊಂಡು ಮಲ್ಕೊಳ್ಬೋದು. ಸೊ ಹೀಗೆ ನೀವು ರೆಗ್ಯುಲರ್ ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಟೋನ್ ಇಂಪ್ರೂವ್ ಆಗುತ್ತೆ, ಓಪನ್ ಫೋರ್ಸ್ ಕಡಿಮೆ ಆಗುತ್ತೆ, ಕಲೆಗಳು ಕಡಿಮೆ ಆಗುತ್ತೆ, ಗ್ಲೋಯಿಂಗ್ ಬರುತ್ತೆ. ಸೊ ನಿಮಗೆ ಫ್ರೆಶ್ ಆಗಿ ಫೀಲ್ ಆಗುತ್ತೆ ಮುಖ. ಸೊ ನಿಮಗೆ ನಮ್ಮದು ಚಾನಲ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ನಮಗೆ ಮೋಟಿವೇಶನ್ ಸಿಗುತ್ತೆ. ಸೊ ನೆಕ್ಸ್ಟು ವೀಡಿಯೋ ಮಾಡೋಕ್ಕೆ ನಮಗೂ ಕೂಡ ಹೆಲ್ಪ್ ಆಗುತ್ತೆ. ಈಗ ನಾನು ಹ್ಯಾಂಡ್ಗೆ ಹಾಕ್ಕೊಂಡು ನೋಡಿದ್ದೀನಿ, ನೋಡಿ ಹೇಗಿರುತ್ತೆ. ಇದರಲ್ಲಿ ಏನೂ ನಾವು ಆಯಿಲ್ ಯೂಸ್ ಮಾಡಿಲ್ಲ, ಹಾಗಾಗಿ ನಿಮಗೆ ಸ್ಕಿನ್ ಆಯಿಲಿ ಅಂತ ಎಲ್ಲ ಏನೂ ಅನಿಸಲ್ಲ. ಆರಾಮಾಗಿ 2 ಟೈಮ್ಸ್ ಯೂಸ್ ಮಾಡೋದ್ರಿಂದ ರೆಗ್ಯುಲರ್ ಯೂಸ್ ಮಾಡಬೇಕು ನೀವು. ಸೊ ಆವಾಗಲೇ ನಿಮಗೆ ಬೆಸ್ಟ್ ಬೆನಿಫಿಟ್ ಸಿಗುತ್ತೆ. ಸೊ ನಮ್ಮ ಚಾನಲ್ನ ವಾಚ್ ಮಾಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.